ಮಂಜಪ್ಪ ಮಂಜಪ್ಪ ಯಾರದ್ರಿ ಮನ್ಯಾಗ? ಹಾಂ ಅಜ್ಜ ಬಂದ್ವಿ. ಲಕ್ಷ್ಮಿ ಹುಲ್ಲಪ್ಪಜ್ಜ ಬಂದಂಗ ಗನ್ನಪ್ಪ ಒಂದು ಸ್ವಲ್ಪ ಹೊರಗಡೆ. ಸರಿ ರೀ ಬಂದೆ. ಅರೆ ಅಜ್ಜರ ಬರ್ರಿ ಕುತ್ಕೋ ಬರ್ರಿ. ಇಲ್ಲಪ್ಪ ನಾನು ಹೊಲಕ್ಕೆ ಹೋಗ್ಬೇಕು ಅರ್ಜೆಂಟ್, ನಿಮ್ಮ ಒಂದು ಸ್ವಲ್ಪ ಮಾತಾಡೋದಿತ್ತ, ಅದಕ್ಕೋಸ್ಕರ ಬಂದಿದ್ದೆ ನಾನು. ಹೌದಾ ರೀ ಅಜ್ಜರ, ಏನು ಹೇಳ್ರಿ ಹಂಗಾರ? ಅಲ್ಲ ಕುಂತು ಮಾತಾಡ್ತಿದ್ವಿಲ್ಲ. ಇಲ್ಲಪ್ಪ ಅವಸರ ಐತಿ ನಂದು, ಈಗ ಹೊಲ್ದಾಗ ಹೋಗ್ಬೇಕು, ಬಡಾನವ ಹೇಳಿ ಹೋದ್ರಾತಂತ ಬಂದೆ ನೋಡು. ಹೌದಾ ಹೇಳ್ರಿ ಅಜ್ಜರ ಏನು ಅನ್ನೋದು? ಅದು ಮೊನ್ನೆ ನಾವು ದ್ಯಾಮಪ್ಪಗೆ ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ, ಅವ್ರು ಫೋನ್ ಹಚ್ಚಿದ್ರು. ಈಗ ಒಂದು 10 ನಿಮಿಷದಿಂದ ಫೋನ್ ಹಚ್ಚಿದ್ರು ನೋಡು ಅವ್ರ. ಹೌದನ್ರಿ ಅಜ್ಜರ, ಏನಂದ್ರಿ? ನಮ್ಮ ಹುಡುಗ ಇಷ್ಟ ಆದಂತ ಏನಂದ್ರಿ ಅವರು? ಅವರಿಗೆ ಹುಡುಗ ಭಾಳ ಇಷ್ಟ ಆಗನಂತ, ಹಂಗೆ ನಿಮ್ಮ ಕುಟುಂಬನೂ ಭಾಳ ಇಷ್ಟ ಆಗೈತಂತ. ಅದಕ್ಕೆ ನಮ್ಮ ಕಡೆಯಿಂದ ಒಪ್ಪಿಗೆ ಐತಿ, ಅವ್ರ ಕಡೆ ಏನಂತಾರೆ ನೋಡಿ ಕೇಳಿ ಹೇಳಜ್ಜ ಅಂತ ಅಂದ್ರು. ಅದಕ್ಕೆ ಅದನ್ನ ಹೇಳಕಂತಾನೆ ಬಂದೆ ನೋಡವ ನಾನು. ಅಜ್ಜರ ಹಂಗಂದ್ರೆ ಅವ್ರಿಗೆ ಇಷ್ಟ ಆಗಿತ್ತಂತನ್ರಿ ನಮ್ಮ ಹುಡುಗ? ಹೂನವ, ಅವರಿಗೆ ಭಾಳ ಇಷ್ಟ ಆಗೈತಂತ. ಅದಕ್ಕೆ ಮತ್ತೀಗ ನೀವೇನಂತೀರವ, ನಿಮ್ಮ ಕಡೆಯಿಂದ ಏನೈತಿ ಸುದ್ದಿ? ಹೂನ ಅಥವಾ ಹೂನ? ಯಾಕಂದ್ರೆ ಅವರಿಗೂ ಫೋನ್ ಹಚ್ಚಿ ಹೇಳ್ಬೇಕಲ್ಲ, ಪಾಪ ಅವರು ಕಾಯಕುಂತಾರ. ಅದಕ್ಕೆ ಅಜ್ಜ ನಮಗೂ ಆ ಹುಡುಗಿ ಭಾಳ ಇಷ್ಟ ಆಗಲ್ಲ, ಅವ್ರ ಕಡೆಯಿಂದ ಒಂದು ಫೋನ್ ಬರಲಿ ಅಂತ ಕಾಯಕುಂತಿದ್ವಿ. ನಾವು ನಿನ್ನೆ ರಾತ್ರಿ ಕೂತ್ಕೊಂಡು ನಮ್ಮ ದ್ಯಾಮಪ್ಪನ ಜೊತೆ ಎಲ್ಲ ಮಾತಾಡಿದ್ವಿ. ಅವನಿಗೂ ಇಷ್ಟ ಆಗೈತಂತ, ನಮಗೂ ಮನ್ಯಾಗ ಎಲ್ರಿಗೂ ಇಷ್ಟ ಆಗೈತೆ ನೋಡಿ ಅಜ್ಜ. ಹೌದನ? ಚಲೋ ಆತ್ ಬಿಡು. ಹಂಗಾರೆ ನಿಮಗೂ ಇಷ್ಟ ಆಗೈತಿ, ಅವ್ರಿಗೂ ಇಷ್ಟ ಆಗೈತಿ. ಸರಿ ಹಂಗಾರೆ ನಾನು ಅವರಿಗೆ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ ಅಂತ. ಪಾಪ ಅವರು ಕಾಯ್ಕೊಂತ ಕುಂತಾರ ಏನಂತಂದು ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳಿ ಮುಂದಿಂದ ಏನನ್ನೋದು ಮಾತಾಡ್ತೀನಂತ. ಸರಿ ಆತ್ರಿ ಅಜ್ಜರ, ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆತ. ಲಘುನ ಆಷಾಢ ಒಂದು ಈಗ ಮಾಸಿ ಬರುತ್ತಲ್ಲ, ಅದ್ರ ಒಳಗಡೆ ಏನಾರು ಒಂದು ಕಾರ್ಯ ಮುಗಿಸ್ಕೊಂಡ್ಬಿಡೋಣಂತ. ತಗೊಳ್ಳುವ, ನಾನು ಅದ್ರ ಬಗ್ಗೆ ಅವ್ರ ತಾಲ ಮಾತಾಡಿ ಬರ್ತೀನಂತ. ನಾನು ಹೊಲಕ್ಕೆ ಹೋಗ್ತೀನಿ, ಒಂದು ಸ್ವಲ್ಪ ಕೆಲಸ ಐತಿ, ಸಂಜೆ ಮೇಲೆ ಬರ್ತೀನಂತ ಮನಿತೇನೆ. ಹಾಂ ಸರಿ ನಾವ? ಹಾಂ ಸರಿ ಆಯ್ತು ಅಜ್ಜ, ಹೋಗ್ಬ. ಏನೋ ಮನ್ಯಾಗ ಏನೋ ಜೋರು ಮಾತುಕತೆ ನಡೆದಂಗೈತಿ. ಕಸ್ತೂರಿ ಬಾರವ, ಆರಾಮದಿಯಾ? ಹೆಂಗ ಒಂದು ಅದಿನ ಬಿಡಿ ಅತ್ತಿಗೆಮ್ಮ. ಅಲ್ಲ ಅತ್ತಿಗೆಮ್ಮ, ನಾ ಮನ್ಯಾಗಿದ್ದಾಗ ಒಂದು ದಿನಾನು ನಮ್ಮ ಅಣ್ಣಗೆ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ನೀವು. ನಾನು ಮನ್ಯಾಗ ಇಲ್ಲದೆ ಇರೋದನ್ನ ನೋಡಿ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗಿರಿ. ಭಾರಿ ಇದ್ರಿ ಬಿಡ್ರಿ ಅತ್ತಿಗೆಮ್ಮ ನೀವು. ಯಾಕವ್ವ ಕಸ್ತೂರಿ ಹಂಗಂತೀರಿ? ಅದು ಹುಲ್ಲಪ್ಪಜ್ಜರಿಗೆ ಹೇಳಿದ್ವಿ ನಾವು, ಯಾರ್ದಾರ ಕನ್ನ ಇದ್ರೆ ಹೇಳಂತಂದು. ಹಾಗಾಗಿ ಅವ್ರು ಹೇಳಿದ ತಕ್ಷಣ ಮಾರನೇ ದಿನ ನಾವು ಹೋಗ್ಬಿಟ್ವಿ ನೋಡಾಕ. ಹಾಗಾಗಿ ನಿಂಗೆ ಹೇಳೋದಾಗ್ಲಿಲ್ಲ ನೋಡವ್ವ. ಏನು ತಿಳ್ಕೊಬೇಡವ, ಇನ್ನು ಮುಂದೆ ಎಲ್ಲ ಕಾರ್ಯ ಅದಾವಲ್ಲ, ಅದ್ರಾಗ ನೀನೇ ಮುಂದೆ ನಿಂತು ಮಾಡಂತೆ ಅಂತವ. ನೀನನ್ನು ಬಿಟ್ಟು ಹೋಗ್ಬೇಕಂತ ಯಾವ ಉದ್ದೇಶನೂ ಇಲ್ಲಾಗಿತ್ತವ ನಮ್ಗೆ. ಅದು ಅಲ್ಲ, ಈಗ ಮತ್ತೆ ಮುಂದೆ ಅಮಾಸೆಯಿಂದ 1 ತಿಂಗಳು ಯಾವ ಕಾರ್ಯನೂ ಮಾಡಕ್ಕೆ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಲಘುನ ಅವಸರ ಮಾಡಿ ಹೋಗಿದ್ದವ ನಾವು. ಏನಾರ ಒಂದು ಈ ಥರ ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಿ ಅಷ್ಟೆ. ಈ ಮನ್ಯಾಗ ಮನೆ ಹೆಣ್ಮಕ್ಳಿಗೆ ಏನು ಲೆಕ್ಕನೇ ಇಲ್ಲ. ಅವ್ರಿಗೆ ಹೇಳಿದ್ರಿ ಏನು ಬಿಟ್ರೇನು? ಅದ ನಮ್ಮವ್ವ ಇದ್ದಿದ್ರೆ ಹಿಂಗೆ ಮಾಡ್ತಿದ್ಲನ? ಏನಾಯಿದ್ರು ಪ್ರತಿಯೊಂದು ವಿಷಯನೂ ನಮಗೆ ಫೋನ್ ಹಚ್ಚಿ ಹೇಳ್ತಿದ್ಲು. ಅತ್ತಿಗೆಮ್ಮ ಎಷ್ಟಿದ್ರು ಅತ್ತಿಗೆಮ್ಮನ ಯಾವತ್ತೂ ತಾಯಿ ಆಗಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಅನ್ನೋದನ್ನು ನೀನು ಸಾಬೀತು ಮಾಡಿಬಿಟ್ಟು ಬಿಡು ಅತ್ತಿಗೆಮ್ಮ. ಯಾಕೆ ಬೇಕಾ ಹಂಗೆ ಮಾತಾಡ್ತಿದ್ದಿ? ಒಂದು ಸ್ವಲ್ಪ ಚಂದ ಮಾತಾಡೋದು ಕಲಿ. ಈಗಾರ ಬಂದಿದ್ದಿ ಮನೆಗೆ, ಆಗಲೇ ಚಲೋ ಆತನೇ ನಿಂದ ರಗಳಿ. ನೋಡವ ಕಸ್ತೂರಿ, ಈಗರ ಏನೋ ಒಂದು ಚಲೋದು ಕುಂತೈತಿ. ಹೆಂಗೋ ದ್ಯಾಮಪ್ಪಗ ಒಟ್ಟಿನಲ್ಲಿ ಹುಡುಗಿ ಒಪ್ಕೊಂಡಾಳ, ದ್ಯಾಮಪ್ಪನೂ ಒಪ್ಕೊಂಡಾನ. ಒಟ್ಟಿನಲ್ಲಿ ಇದು ಯಾರು ನೋಡಿದ್ರು, ಯಾರು ಬಂದರು, ಯಾರು ಬಿಟ್ಟರು, ಅದು ಯಾವುದೂ ಮುಖ್ಯ ಅಲ್ಲ. ಇಲ್ಲಿ ದ್ಯಾಮಪ್ಪನ ಮದುವೆ ಆದ್ರೆ ಅಷ್ಟೇ ಸಾಕಾಗಿತ್ತು ನಮ್ಗೆ. ನೀ ಸುಮ್ಮನೆ ಒಳಗಡೆ ಹೋಗವ, ಸುಮ್ಮನೆ ಜಗಳ ತಕೊಂಡು ನಿಂತ್ಕೋಬೇಡ. ಇಲ್ಲಿ ದಾರ್ಯಾಗ ಹೋಗೋ ಮಂದಿ ನೋಡಿದ್ರು ಏನು ಅನ್ಬೇಕು? ನೀನು ಬಾಯಿ ಕೇಳಿ. ಹೌದು ಬಿಡಣ್ಣ, ನಿನಗಂತೂ ಹೆಂಡತಿಗೆ ಅನ್ನದ ತಡ ಒಮ್ಮಿಗೆ ಸಿಟ್ಟು ಮೇಲಿಗೆ ಏರ್ಬಿಡ್ತೈತಿ. ನಿನಗಂತೂ ತಂಗಿಯರ ಅನ್ನದ ಬೇಕಾಗಿಲ್ಲ ನಿನಗೆ. ದಿನನ ತಂಗಿಯರಿಗೆ ಬರ್ರವ್ವ, ನೀವು ಬರ್ರಿ, ನೀವು ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತೊಗೊಬರ್ರವ್ವ ಅಂತ ಒಂದು ದಿನನೂ ನಮಗೆ ಕರೆದಿಲ್ಲ. ಏನು ನಿನಗೇನು ತಂಗಿಯರ ಅನ್ನದೈತಿ ಬಿಡು. ಯಾವಾಗ ನೋಡಿದ್ರು ಬರೀ ಹೆಂಡತಿ ಅಂತ ಹೆಂಡತಿ ಬಾಲ ಹಿಡ್ಕೊಂಡು ಅಡ್ಡಾಡದಂದ ಗೊತ್ತು ನಿನಗೆ. ನಿನ್ನ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನನ್ನ ತೊಗೊಂಡು ಕಾಲನ್ನು ತೊಗೊಂಡು ನಾನು ಹೊಡ್ಕೋಬೇಕಷ್ಟ. ನಿನಗೆ ಬುದ್ಧಿ ಹೇಳೋದು ಒಂದ, ಆ ಗಾಡಿಗೆ ಬುದ್ಧಿ ಹೇಳೋದು ಒಂದ. ಲಕ್ಷ್ಮಿ, ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ನಾ ಹೋಗ್ಬರ್ತೀನಿ. ಸರಿ ರೀ. ನೋಡತ್ತಿಯಮ್ಮ, ನೋಡು, ನಾ ಬಂದಿದ್ದು ನಮ್ಮ ಅಣ್ಣಗೆ ಒಂದು ತಟಗೂ ಇಷ್ಟನೇ ಇಲ್ಲ. ಬಂದ ತಕ್ಷಣ ಹೆಂಗದಿಯವ, ಏನು ಮನ್ಯಾಗ ಹೆಂಗದಾರ ಏನು ಅಂತ ಒಂದು ತಟಗರ ಕೇಳ್ತಾನೆ ನೋಡು. ಏನು ಕೇಳಂಗಿಲ್ಲ. ಒಟ್ಟಿನಲ್ಲಿ ಈ ಮನ್ಯಾಗ ನಾವು ಹೆಣ್ಮಕ್ಳು ಬರೋದು ಯಾರಿಗೂ ಇಷ್ಟನೇ ಇಲ್ಲ ಅಂತ ಅನಿಸ್ತೈತಿ. ಅಯ್ಯ ಯಾಕವ್ವ ಹಂಗಂತಿದಿ? ಹಂಗೇನಿಲ್ಲ, ನೀ ಬಂದಿದ್ದು ಇಷ್ಟನೇ ಐತಿ. ಬಾ ಒಳಗಡೆ ಕೈ ಹೆಣ್ಮಕ್ಳು ತಕ್ಕೋಬಾ, ಊಟ ಮಾಡತ್ತೆ ಬಾರವ. ನೀನು ಭಾರಿ ಅದಿ ಅತಿಗೆಮ್ಮ. ಒಳಗಡೆ ಅಣ್ಣಗೆಲ್ಲ ಚುಚ್ಚುಕೊಟ್ಟು ಇಲ್ಲಿ ಮೇಲಿನ ಮಾತಿಗೆ ಮಾತ್ರ ಏನೂ ತಪ್ಪು ಮಾಡಿಲ್ಲ ಅನ್ನಂಗೆ ನಾಟಕ ಮಾಡ್ತೀವಿ ಬಿಡು ಅತಿಗೆಮ್ಮ. ನಿನ್ನ ನಾಟಕ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡೇನು? ನೋಡ್ಬೇಕಾ, ಸುಮ್ಮನೆ ಬಂದಿದ್ದೀ, ಸುಮ್ಮನಿರು. ಅತ್ತಿಗೆಮ್ಗೆ ಏನಾರ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು.
ರವ್ಯಪ್ಪ ಸುಮ್ಮನೆ ಇರು. ಆಕೆ ಈಗಾರ ಬಂದಾಳ, ಆಕೆ ಎದಕ್ಕೆ ಹಂಗಂತಿದ್ದೆ. ಬೇಡ, ನೀ ಸುಮ್ಮನೆ ಒಳಗಡೆ ನಡಿ ನೀನು. ಈ ಮನ್ಯಾಗ ಯಾರಿಗೂ ನಾ ಬರೋದು ಇಷ್ಟನೇ ಇಲ್ಲ ಅಂತ ಅನಿಸ್ತೈತಿ. ಅದಕ್ಕೆ ಎಲ್ಲರೂ ಬರೀ ನನಗೆ ಒದ್ರಾಡದ ನನಗಳು ಯಾರ ಮುಂದೆ ಹೇಳ್ಕೊಳ್ಳಿ ನಾನು. ಅದ ನಮ್ಮವ್ವ ನಮ್ಮಪ್ಪ ಇದ್ದಿದ್ರೆ ಹಿಂಗಂತಿದ್ರನು ನನಗೆ. ನೋಡವ್ವ ಕಸ್ತೂರಿ, ನೀನು ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ. ಹಾಗೇನಿಲ್ಲ, ಬಾ ನೀ ಮೊದಲು ಕೈಕಾಲು ಮುಖ ತಕ್ಕೋ ಬಾ. ನಿಂಗೆ ಬಿಸಿ ಬಿಸಿದು ಏನಾರ ಮಾಡ್ಕೊಡ್ತೀನಂತ, ಬಾ ತಿನ್ನಂತೆ ಬಾರವ. ಸರಿ ಆತು. ಬರ ಮುಂದೆ ನಾನು ಚೀಲಾನು ತೊಗೊಂಬರ್ರಿ ಒಳಗಡೆ. ಅತ್ತಿಗೆಮ್ಮ ಈಗ ಎದಕ್ಕೆ ಮತ್ತೆ ವಾಪಸ್ ಬಂದಾಳ ಮನೆಗೆ, ತವ್ರ ಮನೆಗೆ? ನಾವೇನು ಹೇಳಿಲ್ಲ ಬಿಟ್ಟಿಲ್ಲ. ರವ್ಯಪ್ಪ, ಮನೆ ಹೆಣ್ಮಕ್ಳು ಮನೆಗೆ ಬಂದಾಗ ಹಾಗೆಲ್ಲ ಅನ್ನಬಾರ್ದು. ಸುಮ್ಮನಿರು, ಅವರಿಗೂ ಮನಸ್ಸಿಗೆ ನೋವಾಗಲ್ಲನ. ಮತ್ತೆ ಆಕೆ ಮಾತಾಡೋದು ನೋಡೋದಕ್ಕೆಮ್ಮ ಹೆಂಗೆ ಮಾತಾಡ್ತಾಳ? ನಿಮ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಒಂದು ತಟಕರ ಬುದ್ಧಿ ಐತೆ ಆಕೆಗೆ. ಇರಲಿ ಬಿಡು, ಆಕೆಗೆ ಬುದ್ಧಿ ಇಲ್ಲ ಅಂದ್ರೆ ಏನಾಯ್ತು? ನಿನಗೆ ಬುದ್ಧಿ ಐತಿಲ್ಲ, ನೀ ಸುಮ್ಮನೆ ಇರು. ಎಷ್ಟು ಒದರಾಡ್ಲಿ. ಆಮೇಲೆ ತಾನಾಗ ಗಪ್ಪಕ್ಕಳಿಲ್ಲ ಒದರಾಡಿ. ನೀ ಸುಮ್ಮನೆ ಇದ್ದು ಬಿಡು ಸದ್ಯಕ್ಕೆ. ನಾ ಆಕೆ ತಾಯಲ್ಲಿ ಮಾತಾಡ್ತೀನಂತ. ಅದು ಆಕೆಗೆ ಹೇಳಲಾರ್ದ ನಾವು ಹೆಣ್ಣು ನೋಡಕ್ಕೆ ಹೋಗ್ಬಿಟ್ಟಿವಲ್ಲ, ಅದಕ್ಕೆ ಆಕೆಗೆ ಸಿಟ್ಟು ಬಂದೈತಿ ಅಷ್ಟೇ. ಅಲ್ಲ ಅತ್ತಿಗೆಮ್ಮ, ಈಗೀಗ ಗಂಡನ ಮನೆಗೆ ಕೆಲಸ ಐತಿಲ್ಲ, ಗಂಡನ ಮನೆಗೆ ಬಿಟ್ಟು ಯಾವಾಗ ನೋಡಿದ್ರು ವಾರದಾಗ ಒಂದು 4 ದಿನ ಇಲ್ಲೇ ಇರ್ತಾಳೆ. ಈ ಸಲ ನಾನು ಸರಿಯಾಗಿ ಮಾತಾಡ್ತೀನಿ, ಮಾವರ ಹತ್ರ ನಾನೇ ಮಾತಾಡ್ತೀನಿ. ಕಿನ್ನ ತವ್ರ ಮನೆಗೆ ಒಟ್ಟ ಕಳಿಸ್ಬೇಡ್ರಿ ಅಂತ ಹೇಳ್ತೀನಿ. ರವ್ಯಪ್ಪ, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನಿರ ನೀನು. ಅತ್ತಿಗೆಮ್ಮ, ನೀವು ಹಿಂಗೆ ಸುಮ್ಮನೆ ಇರೋದಕ್ಕೆ ಆಕೆ ಇಷ್ಟು ಅಟ್ಟದ ಮೇಲೆ ಏರಿರೋದು. ಈ ಸಲ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ರವ್ಯಪ್ಪ, ನೀ ಏನು ಮಾತಾಡೋಕೋಬೇಡ, ಸುಮ್ಮನಿರು. ಮೊದ್ಲಕ್ಕಿಗೆ ತಿನ್ನಕ್ಕೆ ಏನಾರು ಕೊಡ್ತೀನಿ. ಅಲ್ಲಿಂದ ಬಂದಾಳಲ್ಲ, ಹಸು ಆಗೈತೆ ಏನು, ನೀ ಸುಮ್ಮನಿರು. ನಮ್ಮ ಅತ್ತಿಗೆ ಮಗ ಸಿಟ್ಟ ಬರಲ್ಲನ. ಆಕೆ ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರು ಸುಮ್ಮನೆ ಇರ್ತಾಳೆ. ಇಂಥ ಒಳ್ಳೆ ಅತ್ತಿಗೆ ಮಗ ಹಿಂಗಂತಾಳೆ. ಈಕಿ ಬೇರೆ ಅಂತಿಂತಾರೆ ಆಗಿದ್ದಿದ್ರೆ ಈಕಿನ ಮನೆಯಾಗೂ ಸೇರಿಸ್ಕೊತಿಲ್ಲಾಗಿದ್ರು. ಆದ್ರೆ ಅತ್ತಿಗೆ ಇರ್ಲಿ ಬಿಡು, ಮನೆ ಮಗಳಲ್ಲ ಅಂತಂದು ಎಷ್ಟು ಸಹಿಸ್ಕೊಂಡ್ರು ಮತ್ತೆ ಅತ್ತಿಗೆ ಮಗ ಅಂತಾಳೆ ಈಕಿ. ಈಗೇನೋ ಅತ್ತಿಗೆಮ್ಮ ಸುಮ್ಮನೆ ಅದರ ಮುಂದೆ ಬರೋ ಸೊಸೆಯರು ಈಕಿನ ಮನೆ ಒಳಗೆ ಸೇರಿಸ್ಕೊಲಾರ್ದಂಗೆ ಮಾಡ್ಕೋತಾಳೆ ಈಕಿ. ಅದು ಮಾತ್ರ ನಿಜ. ಈಕಿಗೆ ಅದು ಯಾವಾಗ ಬುದ್ಧಿ ಬರುತ್ತೆ ಏನು? ಮದುವೆ ಆದ್ರೂ ಈಕೆಗೆ ಏನು ಬುದ್ಧಿನ ಬರಲಿಲ್ಲ. ಆ ಗಂಡನ ಮನೆಯಾಗ ಅದು ಹೆಂಗೆ ಬಾಳೆ ಮಾಡ್ತಾಳೋ ತಾಯಿ, ಆ ದೇವರಿಗೆ ಗೊತ್ತು. ಯಾವಾಗ ನೋಡಿದ್ರು ಬರೀ ಇಲ್ಲಿಗೆ ಬರೋದು, ಜಗಳ ಮಾಡೋದು, ಎಲ್ಲರೂ ಮನಸ್ಸಿಗೆ ನೋವು ಮಾಡೋದು, ಹೋಗೋದು, ಮತ್ತೆ 2 ದಿನ ಬಿಡೋದು, ಮತ್ತೆ ಬರೋದು. ಯಪ್ಪಾ ದೇವ್ರಿ, ಈ ಸಲ ನಾನು ಸರಿಯಾಗಿ ಬಿಗ್ಗಿಯಾಗಿ ಇಟ್ಟು ಸರಿಯಾಗಿ ಪಾಠ ಕಲಿಸ್ತೀನಿ.